2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅಂದ್ರೆ ಪ್ರಿಂಟ್ ಆಗಬೇಕು. ಇದು ಪ್ರಿಂಟ್ ಆಗೋದಿಲ್ಲ, ಡಿಜಿಟಲ್ ಎಡಿಷನ್. ನ್ಯಾಷನಲ್ ಹೆರಾಲ್ಡ್ ಡಿಜಿಟಲ್ ಎಡಿಷನ್ಗೆ ರಾಜ್ಯ ಸರ್ಕಾರದಿಂದ ಕೋಟ್ಯಂತರ ರೂಪಾಯಿ ಜಾಹೀರಾತು ಕೊಡಲಾಗಿದೆ. ಪತ್ರಿಕೆಯ ಡಿಜಿಟಲ್ ಎಡಿಷನ್ಗೆ ಕೋಟ್ಯಂತರ ರೂಪಾಯಿ ಜಾಹೀರಾತು ಬಿಡುಗಡೆ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ, ಕರ್ನಾಟಕ ಸರ್ಕಾರದಿಂದ. ಕಳೆದ 2 ವರ್ಷಗಳಲ್ಲಿ 2,90,00,000 ರೂಪಾಯಿ. ರಾಷ್ಟ್ರ ಮಟ್ಟದ ಪತ್ರಿಕೆಗಳಿಗೆ ಜಾಹೀರಾತಿಗಾಗಿ ಮೀಸಲಾಗಿರುವ ಹಣದಲ್ಲಿ 69% ನ್ಯಾಷನಲ್ ಹೆರಾಲ್ಡ್ಗೆ ಹೋಗಿದೆ. ಎರಡು 2023-24 ಆರ್ಥಿಕ ವರ್ಷದಲ್ಲಿ 1,90,00,000 ರೂಪಾಯಿಯ ಜಾಹೀರಾತುಗಳನ್ನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಡಿಜಿಟಲ್ ಎಡಿಷನ್ಗೆ ಕೊಡಲಾಗಿದೆ. 2024-25 ಸಾಲಿನಲ್ಲಿ 1 ಕೋಟಿ ರೂಪಾಯಿಯ ಜಾಹೀರಾತುಗಳನ್ನು ಕೊಡಲಾಗಿದೆ. ಕಳೆದ ಆರ್ಥಿಕ ವರ್ಷದಲ್ಲಿ ರಾಷ್ಟ್ರಮಟ್ಟದ ದಿನಪತ್ರಿಕೆಗಳಿಗೆ, ರಾಷ್ಟ್ರಮಟ್ಟದ ಪತ್ರಿಕೆಗಳಿಗೆ ಜಾಹೀರಾತು ಕೊಡೋದಕ್ಕೆ ಮೀಸಲಾಗಿದ್ದ ದುಡ್ಡು 1,42,00,000 ರೂಪಾಯಿ. ಅದರಲ್ಲಿ 1 ಕೋಟಿ ಅರ್ಥಾತ್ 69% ನ್ಯಾಷನಲ್ ಹೆರಾಲ್ಡ್ಗೆ ಕೊಡಲಾಗಿದೆ.